ನಾನು ಇವತ್ತು ನಿಮಗೆ ಒಂದು ನಿಜವಾದ ಘಟನೆ ಬಗ್ಗೆ ಹೇಳಲು ಹೊರಟಿದ್ದೇನೆ. ಇದರ ಬಗ್ಗೆ ಕೇಳಿದರೆ ನಿಮಗೆ ಯೋಚನೆಯಾಗಬಹುದು, ಜೀವನದಲ್ಲಿ ಹೀಗೂ ಆಗಬಹುದಾ ಎಂದು. ಕುಮಾರಿ ಇಂದು ಅನ್ನೋ ಕೇರಳದ ಹುಡುಗಿಯ ಮದುವೆ ನಿಶ್ಚಯವಾಗಿತ್ತು. ಆದರೆ ಮದುವೆಯ ಕೆಲವು ದಿನ ಮುಂಚೆಯೇ ಇಂದು ನಾಪತ್ತೆಯಾಗುತ್ತಾಳೆ. ನಂತರ ಇವಳ ಜೊತೆ ಟ್ರೈನಿನಲ್ಲಿ ಎಂಥ ಕೃತ್ಯ ಆಗುತ್ತೆ ಎಂದರೆ ಇದನ್ನು ಕೇಳಿದವರಿಗೆ ಮೈ ಜುಮ್ ಎನಿಸದೇ ಇರೋಲ್ಲ. ವೀಕ್ಷಕರೇ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿದ್ದೀರಾ ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಕತೆ ಶುರುವಾಗೋದು ಕೇರಳದ ತಿರುವನಂತಪುರಂನ NITC ಇನ್ಸ್ಟಿಟ್ಯೂಟ್ನಲ್ಲಿ 2012ರಲ್ಲಿ 25 ವರ್ಷದ ಯುವತಿ ರಿಸರ್ಚ್ ಸ್ಕಾಲರ್ ಕೋರ್ಸ್ ಮಾಡಲು ಬರುತ್ತಾಳೆ. ಅವಳ ಹೆಸರು ಕುಮಾರಿ ಇಂದು. ನೋಡಲು ತುಂಬಾ ಸುಂದರವಾಗಿ ಇದ್ದಳು, ಜೊತೆಗೆ ಓದುವುದಲ್ಲಿಯೂ ತುಂಬಾ ಹುಷಾರಾಗಿದ್ದಳು. ಇಂದು ಈ ಕಾಲೇಜಿಗೆ ಓದಲು ಬರುತ್ತಾಳೆ. ಆದರೆ ಈ ಕಾಲೇಜಿಗೆ ಅವಳು ಹೊಸ ಸ್ಟೂಡೆಂಟ್ ಆಗಿದ್ದರಿಂದ ಅವಳಿಗೆ ಯಾರೂ ಫ್ರೆಂಡ್ಸ್ ಇರಲಿಲ್ಲ. ಹಾಗಾಗಿ ಅವಳು ತನ್ನ ಪಾಡಿಗೆ ಓದುತ್ತಿದ್ದಳು. ಒಂದು ದಿನ ಅದೇ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದ ಸುಭಾಷ್ ಅನ್ನೋ ಯುವಕನ ಪರಿಚಯವಾಗುತ್ತೆ. ವಯಸ್ಸಿನಲ್ಲಿ ಇಂದುಗೆ ದೊಡ್ಡವನಾಗಿದ್ದನು. ಇಬ್ಬರ ಪರಿಚಯವಾಗಿ ನಂತರ ಸುಭಾಷ್ ಇಂದು ಬಗ್ಗೆ ತಿಳಿಯತೊಡಗಿದನು. ಇಂದು ಸಹ ಪ್ರಾಜೆಕ್ಟ್ ವರ್ಕ್ಗೋಸ್ಕರ ಸುಭಾಷ್ನನ್ನು ಭೇಟಿ ಮಾಡುತ್ತಿದ್ದಳು. ಸುಭಾಷ್ ಸಹ ಇಂದುಗೆ ಸಹಾಯ ಮಾಡುತ್ತಿದ್ದ. ದಿನ ಕಳೆದಂತೆ ಇಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗುತ್ತಾರೆ. ಇಂದು ಮತ್ತು ಸುಭಾಷ್ ದಿನಾಲೂ ಕಾಲೇಜಿನಲ್ಲಿ ಒಟ್ಟಿಗೆ ಇರಲು ಪ್ರಾರಂಭಿಸುತ್ತಾರೆ. ಇಂದುಗೆ ಇವಾಗ ಕಾಲೇಜಿನಲ್ಲಿ ಒಬ್ಬ ಒಳ್ಳೆ ಗೆಳೆಯ ಸಿಕ್ಕಿರುತ್ತಾನೆ. ಹಾಗೆ ಅವಳು ಏನೇ ವಿಷಯ ಇದ್ದರೂ ಸುಭಾಷ್ ಹತ್ತಿರ ಶೇರ್ ಮಾಡುತ್ತಿದ್ದಳು. ಕಾಲೇಜಿನಲ್ಲಿ ಒಟ್ಟಿಗೆ ಇರೋದು, ಒಟ್ಟಿಗೆ ತಿರುಗೋದು ಇಬ್ಬರಿಗೆ ಅಭ್ಯಾಸವಾಗಿ ಹೋಗಿತ್ತು. ಹೀಗೆ ಒಟ್ಟಿಗೆ ಕಾಲ ಕಳೆಯುತ್ತಾ ಇವರಿಗೆ ಗೊತ್ತಾಗಲಿಲ್ಲ ಯಾವಾಗ ಇವರು ಒಬ್ಬರನ್ನೊಬ್ಬರು ಪ್ರೀತಿಸತೊಡಗಿದರು ಎಂದು. ಆದರೆ ಇಬ್ಬರಿಗೂ ತಿಳಿದಿರಲಿಲ್ಲ ಇವರು ಇಷ್ಟು ಹತ್ತಿರವಾಗಿರುವುದು ಮುಂದೊಂದು ದಿನ ಇವರ ಜೀವಕ್ಕೆ ಅಪಾಯವಾಗುತ್ತದೆ ಎಂದು. ಸುಭಾಷ್ ಇಂದುನ ಎಷ್ಟು ಪ್ರೀತಿ ಮಾಡುತ್ತಿದ್ದ ಎಂದರೆ ಅವಳನ್ನು ಬಿಟ್ಟಿರಲು ಅವನಿಗೆ ಆಗುತ್ತಿರಲಿಲ್ಲ. ಒಂದು ದಿನ ಇಬ್ಬರು ಒಟ್ಟಿಗೆ ಇರುವಾಗ ಸುಭಾಷ್ ಇಂದುನ ಮದುವೆಗೆ ಪ್ರಪೋಸ್ ಮಾಡುತ್ತಾನೆ. ಆವಾಗ ಇಂದು ಸಹ ಮದುವೆಗೆ ಒಪ್ಪುತ್ತಾಳೆ. ಬಹುಶಃ ಈ ಒಪ್ಪಿಗೆ ಈ ಕತೆಗೆ ಭಯಾನಕ ತಿರುವು ನೀಡಿತು ಎನ್ನಬಹುದು. ವಾಸ್ತವವಾಗಿ ಇಂದು ಒಪ್ಪಿಗೆ ನೀಡಿದ ನಂತರ ಸುಭಾಷ್ ತುಂಬಾ ಖುಷಿಯಾಗಿದ್ದ. 24 ಏಪ್ರಿಲ್ 2012ರಂದು ತಿರುವನಂತಪುರಂನಿಂದ ಕೋಡಿಕೋಡ್ಗೆ ತನ್ನ ಮತ್ತು ಇಂದುನ ಟ್ರೈನ್ ಟಿಕೆಟ್ ಬುಕ್ ಮಾಡುತ್ತಾನೆ. ಅವನು ಟ್ರೈನ್ ಟಿಕೆಟ್ ಬುಕ್ ಮಾಡಿರುವ ಕಾರಣ ಏನೆಂದರೆ ಕೋಡಿಕೋಡ್ಗೆ ಹೋಗಿ ಅಲ್ಲಿಯೇ ಇಂದು ಜೊತೆ ಮದುವೆ ಆಗಲು ನಿರ್ಧಾರ ಮಾಡಿರುತ್ತಾನೆ. ಇದಕ್ಕೆ ಸುಭಾಷ್ ಪೂರ್ತಿ ತಯಾರಿ ಮಾಡಿಕೊಂಡಿದ್ದ, ಮದುವೆಗೋಸ್ಕರ ಬುಕಿಂಗ್ ಸಹ ಮಾಡಿದ್ದ. ಆದರೆ ಇಂದುಗೆ ಈ ವಿಷಯದ ಬಗ್ಗೆ ಅರಿವೇ ಇರಲಿಲ್ಲ ಸುಭಾಷ್ ಇಷ್ಟೆಲ್ಲ ಯೋಚನೆ ಮಾಡಿದ್ದ ಎಂದು. ಆದರೆ ಸುಭಾಷ್ ಇಂದುಗೆ ಮದುವೆಯ ಬಗ್ಗೆ ಸರ್ಪ್ರೈಸ್ ಕೊಡಬೇಕೆಂದಿದ್ದ. ಇಷ್ಟೇ ಅಲ್ಲದೆ ಕೋಡಿಕೋಡ್ನಿಂದ ಸಿಕ್ಕಿಂಗೆ ಟಿಕೆಟ್ ಬುಕ್ ಮಾಡಿದ್ದ, ಯಾಕೆಂದರೆ ಮದುವೆ ಮುಗಿಸಿ ಸೀದಾ ಸಿಕ್ಕಿಂಗೆ ಹನಿಮೂನ್ಗೆ ಹೋಗಬೇಕೆಂದಿದ್ದ. ಆದರೆ ಈ ವಿಷಯ ಇಂದುಗೆ ಹೇಳಿರಲಿಲ್ಲ. ಇಂದುಗೆ ಇಷ್ಟು ಹೇಳುತ್ತಾನೆ, ನಾನು ಮತ್ತು ನೀನು ಕೋಡಿಕೋಡ್ಗೆ ಟ್ರಿಪ್ ಹೋಗಿ ಬರೋಣ ಎಂದು. ಇಂದು ಇದಕ್ಕಿಂತ ಮುಂಚೆಯೂ ಸುಭಾಷ್ ಜೊತೆ ಟ್ರಿಪ್ ಹೋಗಿದ್ದಳು. ಹಾಗಾಗಿ ಸುಭಾಷ್ ಹೇಳಿದ ತಕ್ಷಣ ಒಪ್ಪುತ್ತಾಳೆ. ಆದರೆ ಆ ಸಮಯದಲ್ಲಿಯೇ ಒಂದು ಘಟನೆ ಸಂಭವಿಸುತ್ತದೆ. ಅದರ ಬಗ್ಗೆ ಸುಭಾಷ್ ಯೋಚನೆಯೂ ಮಾಡಿರಲಿಲ್ಲ. 24 ಏಪ್ರಿಲ್ ಅದೇ ದಿನ ಸಂಜೆ ಸುಭಾಷ್ ಮನೆಗೆ ಇಂದುನ ತಂದೆ ತಾಯಿ ಬರುತ್ತಾರೆ. ಅವರು ಚೆನ್ನಾಗಿ ತಿಳಿದಿದ್ದರು ಸುಭಾಷ್ ಮತ್ತು ಇಂದು ಬೆಸ್ಟ್ ಫ್ರೆಂಡ್ಸ್ ಎಂದು. ಅವರು ಸಡನ್ ಆಗಿ ಬಂದಿದ್ದು ಸುಭಾಷ್ಗೆ ಏನೋ ಅನುಮಾನವಾಯಿತು. ಆದರೂ ಸುಭಾಷ್ ಅವರನ್ನು ಚೆನ್ನಾಗಿ ಮಾತಾಡಿಸುತ್ತಾನೆ. ನಂತರ ಅವರು ಮಾತಾಡುತ್ತಾ ಇರುತ್ತಾರೆ. ಹಾಗೆ ಮಾತಾಡುತ್ತಾ ಇಂದುನ ತಂದೆ ಅಲ್ಲಿಗೆ ಬಂದಿರುವ ಕಾರಣ ಹೇಳುತ್ತಾರೆ. ನಾವು ಇಂದುನ ಮದುವೆ ಫಿಕ್ಸ್ ಮಾಡಿದ್ದೇವೆ. ಮದುವೆಗೆ ಅವಳ ಬೆಸ್ಟ್ ಫ್ರೆಂಡ್ ಬರದೇ ಇದ್ದರೆ ಆಗುತ್ತಾ ಅಂತ ಹೇಳುತ್ತಾ ಸುಭಾಷ್ ಕೈಗೆ ಇಂದುನ ಮದುವೆ ಆಮಂತ್ರಣ ಕೊಡುತ್ತಾರೆ. ಆಮಂತ್ರಣ ನೋಡಿ ಸುಭಾಷ್ಗೆ ಭೂಕಂಪ ಆದ ಹಾಗೆ ಆಗುತ್ತೆ. ಅವನು ಯೋಚಿಸಿಯೇ ಇರಲಿಲ್ಲ ಹೀಗೆ ಆಗುತ್ತೆ ಅಂತ. ಇಂದುನ ತಂದೆ ಇನ್ನೊಂದು ವಿಷಯ ಹೇಳುತ್ತಾರೆ. ಆ ವಿಷಯ ಕೇಳಿ ಸುಭಾಷ್ಗೆ ಮತ್ತೆ ಶಾಕ್ ಆಗುತ್ತೆ. ಆ ವಿಷಯ ಏನಂದ್ರೆ ಈ ಮದುವೆ ಇಂದುನ ಒಪ್ಪಿಗೆಯಿಂದಲೇ ನಡೆಯುತ್ತಿದೆ. ನಾವು ಇಂದುಗೆ ಈ ವಿಷಯ ಹೇಳಿದ್ದೇವೆ, ಅವಳು ಒಪ್ಪಿಗೆ ನೀಡಿದ್ದಾಳೆ ಎಂದು. ಇಷ್ಟು ಹೇಳಿ ಅವರು ಹೊರಡುತ್ತಾರೆ. ಆದರೆ ಸುಭಾಷ್ ಇನ್ನೂ ಅದೇ ಶಾಕ್ನಲ್ಲೇ ಇದ್ದ. ಆಮಂತ್ರಣ ಕೊಡಲು ಅವರು ಬಂದ ವಿಷಯ ಇಂದುಗೆ ಗೊತ್ತಿರಲಿಲ್ಲ. ಬಹುಶಃ ಗೊತ್ತಿದ್ದರೆ ಅವರನ್ನು ಅಲ್ಲಿಗೆ ಹೋಗಲು ಬಿಡುತ್ತಿರಲಿಲ್ಲ. ಮತ್ತೆ ಟ್ರೈನಿನಲ್ಲಿ ಇಷ್ಟು ದೊಡ್ಡ ಕೃತ್ಯ ಆಗುತ್ತಿರಲಿಲ್ಲ. ಈ ಕಡೆ ಸುಭಾಷ್ಗೆ ಇಂದು ಮೇಲೆ ತುಂಬಾ ಕೋಪ ಬಂದಿತು. ಯಾಕೆ ಅವಳು ಮದುವೆ ಬಗ್ಗೆ ನನ್ನ ಹತ್ತಿರ ಮುಚ್ಚುಮರೆ ಮಾಡಿದ್ದಳು ಎಂದು. ಒಂದು ಕಡೆ ಅವನು ತನ್ನ ಮದುವೆಗೆ ಎಲ್ಲ ತಯಾರಿ ಮಾಡಿದ್ದ. ಹನಿಮೂನ್ ಟಿಕೆಟ್ ಸಹ ಬುಕ್ ಮಾಡಿದ್ದ.
ಆದರೆ ಇನ್ನೊಂದು ಕಡೆ ಇಂದುನ ಮದುವೆ ಆಮಂತ್ರಣ ಕೈಯಲ್ಲಿ ಹಿಡಿದು ನಿಂತಿದ್ದ. ಮನಸ್ಸಿನೊಳಗಡೆ ಸುಭಾಷ್ ನೊಂದುಕೊಳ್ಳುತ್ತಿದ್ದ. ಯಾಕೆಂದರೆ ವಿಷಯ ಇಷ್ಟು ಮುಂದುವರಿದಿದ್ದರೂ ಇಂದು ಒಂದು ಮಾತು ಹೇಳಲಿಲ್ಲವಲ್ಲ ಎಂದು. ಆದ್ರೆ ಅವನ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾನೆ, ಬಹುಶಃ ಇಂದು ಮನೆಯವರು ಜಾತಿನ ತುಂಬಾ ನಂಬುವವರು ಆಗಿರಬಹುದು. ಅದಕ್ಕೆ ಅವರ ಒತ್ತಡಕ್ಕೆ ಇಂದು ಒಪ್ಪಿರಬಹುದು. ಇಂದು ಹತ್ತಿರ ಈ ವಿಷಯದ ಬಗ್ಗೆ ಒಮ್ಮೆ ಕೂತು ಮಾತಾಡಬೇಕು ಎಂದು ಅಂದುಕೊಳ್ಳುತ್ತಾನೆ ಸುಭಾಷ್. ಈ ಟ್ರಿಪ್ ಅನ್ನು ಕ್ಯಾನ್ಸಲ್ ಮಾಡೋದಿಲ್ಲ. ಮರುದಿನ ಅಂದರೆ 25 ಏಪ್ರಿಲ್ 2012 ಅವರು ಕೋಡಿಕೋಡ್ಗೆ ಹೊರಡುತ್ತಾರೆ. ಇಬ್ಬರು ಟ್ರೈನ್ನಲ್ಲಿ ಕೂತುಕೊಳ್ಳುತ್ತಾರೆ. ಟ್ರೈನ್ ಹೊರಡಿದ ತಕ್ಷಣ ಇಬ್ಬರು ಮಾತಾಡಲು ಶುರು ಮಾಡುತ್ತಾರೆ. ಆವಾಗ ಸುಭಾಷ್ ತನ್ನ ಮುಂದೆ ಕುಳಿತ ಇಂದುನ ಹತ್ತಿರ 24 ಏಪ್ರಿಲ್ ಸಂಜೆ ಆಗಿರುವ ಘಟನೆ ಬಗ್ಗೆ ಹೇಳುತ್ತಾನೆ. ಸಂಜೆ ನಿನ್ನ ಮನೆಯವರು ನಿನ್ನ ಮದುವೆ ಆಮಂತ್ರಣ ಕೊಡೋಕೆ ಮನೆಗೆ ಬಂದಿದ್ದರು. ಈ ವಿಷಯ ಕೇಳುತ್ತಿದ್ದಂತೆ ಇಂದು ಮುಖದಲ್ಲಿರೋ ಖುಷಿ ಮಾಯವಾಗಿ ಹೋಗುತ್ತೆ. ಆವಾಗಲೇ ಸುಭಾಷ್ ತನ್ನ ಪ್ಲಾನ್ ಬಗ್ಗೆ ಹೇಳುತ್ತಾನೆ. ನಾವು ಮದುವೆ ಆಗಲೆಂದು ಕೋಡಿಕೋಡ್ಗೆ ಹೋಗುತ್ತಿದ್ದೇವೆ. ಈ ಮದುವೆಗೆ ರಿಜಿಸ್ಟ್ರೇಷನ್ ಸಹ ಮಾಡಿದ್ದೇನೆ. ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡುತ್ತಿದ್ದೇನೆ. ಕೋರ್ಟ್ ಮದುವೆಗೆ ರಿಜಿಸ್ಟ್ರೇಷನ್ ಮಾಡಿದ್ದೇನೆ ಅಂತ. ಆದರೆ ಈ ಮಾತು ಕೇಳುತ್ತಲೇ ಇಂದು ಹೇಳುತ್ತಾಳೆ, ಹೀಗಾಗೋಲ್ಲ. ನನ್ನ ಮನೆಯವರು ಇದಕ್ಕೆ ಒಪ್ಪಲ್ಲ. ನನ್ನ ಮದುವೆ ಬೇರೆ ಜಾತಿಯವರೊಂದಿಗೆ ಆಗಲು ಅವರು ಬಿಡೋದಿಲ್ಲ. ನಾನು ನಿನ್ನೊಂದಿಗೆ ಮದುವೆ ಆಗೋದಿಲ್ಲ. ನಮ್ಮ ಪ್ರಯಾಣ ಸ್ನೇಹ ಮತ್ತು ಪ್ರೀತಿಯವರೆಗೆ ಮಾತ್ರ ಎಂದು ಹೇಳುತ್ತಾಳೆ. ಆದ್ರೆ ಈ ಮಾತು ಕೇಳಿ ಸುಭಾಷ್ ಅವಳನ್ನು ಮದುವೆ ಆಗು ಎಂದು ಫೋರ್ಸ್ ಮಾಡುತ್ತಾನೆ. ನಿನ್ನನ್ನು ಬಿಟ್ಟು ನನಗೆ ಬದುಕಲು ಆಗೋಲ್ಲ ಅಂತಾನೂ ಹೇಳುತ್ತಾನೆ. ಇದನ್ನು ಕೇಳಿ ಇಂದುಗೆ ಕೋಪ ಬರುತ್ತೆ. ಜೋರಾಗಿ ಕಿರುಚುತ್ತಾಳೆ. ಆವಾಗ ಇವರ ಮಾತುಗಳನ್ನು ಬೋಗಿಯಲ್ಲಿ ಇರುವ ಎಲ್ಲರೂ ಕೇಳಿಸುತ್ತಿದ್ದರು. ಎಲ್ಲರೂ ಇವರನ್ನೇ ನೋಡುತ್ತಿದ್ದರು. ಆದ್ರೆ ಇಬ್ಬರ ಜಗಳ ಜೋರಾಗುತ್ತಲೇ ಇತ್ತು. ಆವಾಗ ಸುಭಾಷ್ ಹೇಳುತ್ತಾನೆ, ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ. ನಾವು ಬದಿಗೆ ಹೋಗಿ ಮಾತಾಡೋಣ ಎಂದು ಹೇಳುತ್ತಾನೆ. ಆವಾಗ ಇಬ್ಬರು ಅಲ್ಲಿಂದ ಎದ್ದು ಟ್ರೈನ್ನ ಬಾಗಿಲಿನ ಹತ್ತಿರ ಹೋಗಿ ನಿಂತುಕೊಳ್ಳುತ್ತಾರೆ. ಅಲ್ಲಿ ಅವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಯಾಕಂದರೆ ಆವಾಗ ರಾತ್ರಿ 2 ಆಗಿತ್ತು. ಇಂದು ಆ ಹೊತ್ತಲ್ಲಿ ಬಾಗಿಲಿನ ಹತ್ತಿರ ನಿಂತಿದ್ದಳು. ಸುಭಾಷ್ ಅವಳ ಮುಂದೆ ನಿಂತಿದ್ದನು. ಸುಭಾಷ್ ಕೊನೆ ಬಾರಿಗೆ ಕೇಳುತ್ತಾನೆ, ನೀನು ನನ್ನ ಮದುವೆ ಆಗುತ್ತೀಯ ಇಲ್ಲವೈ ಎಂದು. ಅದಕ್ಕೆ ಅವಳು ಹೇಳುತ್ತಾಳೆ, ನಾನು ಯಾವ ಕಾರಣಕ್ಕೂ ಮನೆಯವರ ವಿರುದ್ಧ ಹೋಗೋದಿಲ್ಲ. ನಾನು ಮನೆಯವರು ತೋರಿಸಿದ ಯುವಕನನ್ನೇ ಮದುವೆಯಾಗುತ್ತೇನೆ ಅಂದಳು. ಈ ಮಾತಿನಿಂದ ಸುಭಾಷ್ಗೆ ಎಷ್ಟು ಕೋಪ ಬಂತು ಎಂದರೆ, ರಾತ್ರಿ 2 ಗಂಟೆಯ ಸಮಯಕ್ಕೆ ಟ್ರೈನ್ ಪ್ರಯಾಗ್ ನದಿಯ ಮೇಲೆ ಹೋಗುತ್ತಿತ್ತು. ಆಗಲೇ ಸುಭಾಷ್ ಇಂದುನನ್ನು ಟ್ರೈನ್ನಿಂದ ಹೊರಗೆ ತಳ್ಳುತ್ತಾನೆ. ಅವಳು ಹೊರಗೆ ಬೀಳುತ್ತಲೇ ಅವಳ ತಲೆ ಬ್ರಿಡ್ಜ್ನ ಪೈಪ್ಗೆ ಹೊಡೆದು ಕೆಳಗೆ ನೀರಿಗೆ ಬೀಳುತ್ತಾಳೆ. ಕ್ಷಣಾರ್ಧದ ಕೋಪದಲ್ಲಿ ಸುಭಾಷ್ನಿಂದ ಇಷ್ಟು ದೊಡ್ಡ ಕೃತ್ಯ ಆಗುತ್ತದೆ. ಅಲ್ಲಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಸ್ಟೇಷನ್ನಲ್ಲಿ ಅವನು ಇಳಿದು ವಾಪಸ್ ಮನೆಗೆ ಹೋಗುತ್ತಾನೆ. ಇನ್ನೊಂದೆಡೆ ಇಂದು ತಂದೆ ಇಂದುಗೆ ಫೋನ್ ಮಾಡುತ್ತಾರೆ. ಆದರೆ ಫೋನ್ ಸ್ವಿಚ್ ಆಫ್ ಬರುತ್ತೆ. ಅವರಿಗೂ ಗೊತ್ತಿರಲಿಲ್ಲ ನಿನ್ನೆ ರಾತ್ರಿ ಇಂದು ಸುಭಾಷ್ ಒಟ್ಟಿಗೆ ಇದ್ದರು ಎಂದು. ಆದರೂ ಅವರು ಸುಭಾಷ್ಗೆ ಫೋನ್ ಮಾಡಿ ಕೇಳುತ್ತಾರೆ, ಇಂದು ಮೊಬೈಲ್ ಆಫ್ ಬರ್ತಿದೆ. ಅವಳು ಎಲ್ಲಿಗೆ ಹೋಗಿದ್ದಾಳೆ ಎಂದು. ಯಾಕಂದ್ರೆ ಅವರಿಗೆ ಮದುವೆಯ ಮುಂಚೆ ಮಾಡೋ ಶಾಸ್ತ್ರ ಪೂರ್ತಿ ಮಾಡಬೇಕಿತ್ತು. ಆದರೆ ಅವನು, ನನಗೆ ಗೊತ್ತಿಲ್ಲ ಅವಳು ಎಲ್ಲಿಗೆ ಹೋಗಿದ್ದಾಳೆ. ನಾನು ಸಹ ಫೋನ್ ಮಾಡಿದೆ, ಆದರೆ ಆಫ್ ಬರ್ತಾ ಇದೆ ಅಂತ ಸುಳ್ಳು ಹೇಳುತ್ತಾನೆ. ಇಂದು ತಂದೆ ಮತ್ತೆ ಎಲ್ಲಾ ಮನೆಯವರು ಇಂದುನನ್ನು ಹುಡುಕೋಕೆ ಶುರು ಮಾಡುತ್ತಾರೆ. ಆದರೆ 2 ದಿನ ಆದರೂ ಇಂದು ಬಗ್ಗೆ ಒಂದು ಸುಳಿವು ಸಿಗಲಿಲ್ಲ. ಇದರ ನಡುವೆ ಪೊಲೀಸ್ ಕಂಪ್ಲೇಂಟ್ ಸಹ ಕೊಟ್ಟಿರುತ್ತಾರೆ. 2 ದಿನ ಕಳೆದ ನಂತರ ಆ ನದಿ ಹತ್ತಿರ ಹೊಯ್ಗೆ ತೆಗೆತಿದ್ದವರಿಗೆ ಒಂದು ಹುಡುಗಿಯ ಶವ ಸಿಗುತ್ತದೆ. ಅದರ ಹಿಂಬದಿ ತಲೆಗೆ ಪೆಟ್ಟು ಬಿದ್ದಿತ್ತು. ಈ ಶವ ಇಂದುದೇ ಅಂತ ಗುರುತು ಹಿಡಿದು ಅದರ ಪೋಸ್ಟ್ ಮಾರ್ಟಮ್ ಮಾಡಿ ಶವವನ್ನು ಮನೆಯವರಿಗೆ ಕೊಡುತ್ತಾರೆ. ಪೊಲೀಸರು ಈ ಕೇಸನ್ನು ಸುಸೈಡ್ ಅಂತ ರಿಪೋರ್ಟ್ ಮಾಡುತ್ತಾರೆ. ಯಾಕಂದ್ರೆ ಇಂದು ಮದುವೆ ನಿಶ್ಚಯವಾಗಿತ್ತು. ಬಹುಶಃ ಅವಳಿಗೆ ಮದುವೆ ಇಷ್ಟ ಇರಲಿಲ್ಲ. ಮನೆಯವರ ಒತ್ತಡಕ್ಕೆ ಒಪ್ಪಿ ನಂತರ ಸುಸೈಡ್ ಮಾಡಿರಬಹುದು ಅಂತ ಅಂದುಕೊಳ್ಳುತ್ತಾರೆ. ಆದ್ರೆ ಇಂದು ತಂದೆ ಇದನ್ನು ಒಪ್ಪಲು ತಯಾರಿರಲಿಲ್ಲ. ಇಂದು ಆತ್ಮಹತ್ಯೆ ಮಾಡಿಕೊಂಡಳು ಎಂದು. ಯಾಕಂದ್ರೆ ಮದುವೆ ಇಂದು ಇಷ್ಟದ ಪ್ರಕಾರ ಆಗುತ್ತಿತ್ತು. ಇಂದು ತಂದೆ ಅವರೇ ಖುದ್ದು ಇನ್ನೊಮ್ಮೆ ಶವ ಸಿಕ್ಕ ಜಾಗಕ್ಕೆ ಹೋಗುತ್ತಾರೆ. ಏನಾದರೂ ಸುಳಿವು ಸಿಗಬಹುದು ಎಂದು. ಆದರೆ ಅಲ್ಲಿಗೆ ಹೋಗುತ್ತಿದ್ದಂತೆ ಅವರಿಗೆ ಒಂದು ವಿಷಯ ತಿಳಿತು. ಆ ವಿಷಯ ಕೇಳಿ ಅವರು ಬೆಚ್ಚಿಬಿದ್ದರು. ಅಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹೇಳುತ್ತಾನೆ, ಆ ದಿನ ರಾತ್ರಿ ಅವನು ಅಲ್ಲೇ ಮಲಗಿದ್ದ. ಆದರೆ ಟ್ರೈನ್ ಬರುವ ಶಬ್ದದಿಂದ ಅವನಿಗೆ ಎಚ್ಚರ ಆಗುತ್ತೆ. ಆವಾಗ ಅವನು ಟ್ರೈನ್ ನೋಡುತ್ತಾನೆ. ಅದರಲ್ಲಿ ಏನೋ ಬೀಳ್ತಿರೋದು ಕಾಣಿಸುತ್ತೆ. ಬ್ರಿಡ್ಜ್ಗೆ ತಾಗಿ ನೀರಿಗೆ ಬೀಳುತ್ತೆ. ಏನು ಅಂತ ಅವನಿಗೆ ಗೊತ್ತಾಗಿರೋದಿಲ್ಲ. ಆದ್ರೆ ಆ ಟ್ರೈನ್ ಒಳಗೆ ಬಾಗಿಲಿನ ಹತ್ತಿರ ಒಬ್ಬ ವ್ಯಕ್ತಿ ನಿಂತಿರೋದು ಮಾತ್ರ ಕಾಣಿಸುತ್ತೆ. ಅವನ ಮಾತು ಕೇಳಿ ಇಂದು ತಂದೆ ಈ ಕೇಸ್ನ ಹೈಕೋರ್ಟ್ಗೆ ತೆಗೆದುಕೊಂಡು ಹೋಗುತ್ತಾರೆ.
ಕೋರ್ಟ್ ಈ ಕೇಸನ್ನು ಕ್ರೈಮ್ ಬ್ರಾಂಚ್ಗೆ ಕೊಡುತ್ತದೆ. ಕ್ರೈಮ್ ಬ್ರಾಂಚ್ ಮತ್ತೊಮ್ಮೆ ಈ ಕೇಸ್ ತನಿಖೆ ಮಾಡಲು ಪ್ರಾರಂಭ ಮಾಡುತ್ತಾರೆ. ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರಿಯಾಗಿ ನೋಡಿದಾಗ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತದೆ. ಇಂದು ತಲೆಯ ಹಿಂಬದಿ ಜಾಗಕ್ಕೆ ಪೆಟ್ಟು ಬಿದ್ದಿರೋದು ಅಂತ. ಆವಾಗ ಅವರಿಗೆ ಅನುಮಾನ ಬರುತ್ತೆ. ಯಾಕಂದ್ರೆ ಟ್ರೈನ್ನಿಂದ ಹಾರಿದ್ದಾರೆ ಎಂದರೆ ತಲೆ ಮುಂಭಾಗಕ್ಕೆ ಪೆಟ್ಟು ಬೀಳಬೇಕಿತ್ತು. ಆದರೆ ಹಿಂಬದಿಗೆ ಏಟು ಬೀಳೋಕೆ ಸಾಧ್ಯವೇ ಇಲ್ಲ, ಯಾರೋ ಇಂದುನ ತಳ್ಳಿರಬಹುದು ಎಂದು. ಕ್ರೈಮ್ ಬ್ರಾಂಚ್ ಈ ಕೇಸ್ ತನಿಖೆ ಶುರು ಮಾಡುತ್ತಾರೆ. ಅವರು ಸೀದಾ ಟ್ರಾವೆಲ್ ಏಜೆನ್ಸಿ ಹತ್ತಿರ ಹೋಗುತ್ತಾರೆ. ಅವರಿಗೆ ಅಲ್ಲಿ ಒಂದು ವಿಷಯ ಗೊತ್ತಾಗುತ್ತದೆ, ಇಂದು ಜೊತೆ ಸುಭಾಷ್ ಅನ್ನೋ ಯುವಕನು ಇದ್ದ ಎಂದು. ಅಲ್ಲಿಂದ ಅವರು ಸೀದಾ ಸುಭಾಷ್ ಮನೆಗೆ ಹೋಗಿ ಅವನನ್ನು ವಿಚಾರಣೆ ಮಾಡುತ್ತಾರೆ. ಆದ್ರೆ ಅವನು ನನಗೆ ಏನೂ ಗೊತ್ತಿಲ್ಲ, ಇಂದು ಒಳ್ಳೆ ಗೆಳತಿ ಅಷ್ಟೇ ಅಂತ ಹೇಳುತ್ತಾನೆ. ಆದ್ರೆ ಪೊಲೀಸರು ಸುಭಾಷ್ ಲ್ಯಾಪ್ಟಾಪ್ ಚೆಕ್ ಮಾಡುತ್ತಾರೆ. ಅವಾಗ ಅವರಿಗೆ ಅದರಲ್ಲಿ ಸುಭಾಷ್ ಮತ್ತು ಇಂದುನ ಪ್ರೈವೇಟ್ ಫೋಟೋಗಳು ಸಿಗುತ್ತವೆ. ಅದನ್ನು ನೋಡಿ ಪೊಲೀಸರು ಎಲ್ಲ ತಿಳಿದುಕೊಳ್ಳುತ್ತಾರೆ. ತಕ್ಷಣ ಸುಭಾಷ್ನು ಅರೆಸ್ಟ್ ಮಾಡುತ್ತಾರೆ. ಸುಭಾಷ್ ಅಳುತ್ತಾ ರಾತ್ರಿ ಎಲ್ಲ ಘಟನೆಗಳನ್ನು ಹೇಳುತ್ತಾನೆ. ಆದರೆ ಸುಭಾಷ್ನ ಅಂತಃಪ್ರೀತಿ ತಂದೆ ತಾಯಿಯ ಮುದ್ದಾದ ಮಗಳನ್ನು ಬಲಿಪಡೆದುಕೊಂಡಿತು. ಅವಳ ಮತ್ತು ಅವಳ ತಂದೆ ತಾಯಿಯ ಕನಸುಗಳನ್ನು ನನಸು ಮಾಡಲು ಇಲ್ಲಿಗೆ ಓದಲು ಬಂದಿದ್ದಳು. ಆದರೆ ವಾಪಸ್ ಮನೆಗೆ ಹೋಗುವಾಗ ಅವಳು ಶವವಾಗಿ ಹೋದಳು. ವೀಕ್ಷಕರೇ, ಇಂದುನ ಕೊಲೆ ಮಾಡಿದ ಸುಭಾಷ್ ಇವತ್ತು ಜೈಲ್ನಲ್ಲಿ ಕಂಬಿ ಎಣಿಸುತ್ತಾ ಇದ್ದಾನೆ. ಇವೆಲ್ಲ ಕೇಳಿದ ಮೇಲೆ ತಪ್ಪು ಯಾರದ್ದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಕಡೆ ಮದುವೆ ನಿಶ್ಚಯ ಆಗಿದ್ದರು. ಸುಭಾಷ್ನ ಪ್ರಪೋಸ್ ಒಪ್ಪಿಕೊಂಡ ಇಂದು, ಇನ್ನೊಂದು ಕಡೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ಸುಭಾಷ್. ಈ ತರಹದ ಘಟನೆಯಿಂದ ಜಾಗರೂಕರಾಗಿರಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ತರಹದ ವಿಡಿಯೋಗಳೊಂದಿಗೆ